ಎಲ್ಲರಿಗೂ ನಮಸ್ಕಾರ. ದೀಪಾವಳಿ ಹಾಗೂ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೆ. ಎಲ್ಲರೂ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ, ಧನ್ಯವಾದಗಳು. ಎಲ್ಲ ಹಿರಿಯರು ದಯಮಾಡಿ ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿ. ದೀಪ ಬೆಳಗ್ಗೆ ಕಾರ್ಯಕ್ರಮವನ್ನು ಆರಂಭ ಮಾಡೋಣ. ಹಾಗೆ ಎಲ್ಲರೂ ತಿಂಡಿಯನ್ನು ತಗೋಬೇಕಾಗಿ ವಿನಂತಿ. ಈ ಸರ್ತಿ ನಾವು ಗೋಕಾಕ್ನಿಂದ ಕರ್ನಾಟಕ ತರಿಸಿದ್ದೀವಿ, ಎಲ್ಲರೂ ಟೇಸ್ಟ್ ಮಾಡಿ. ಆಮೇಲೆ ನಮ್ಮ ಬೆಳಗಾವಿ ಮಡ್ಡಿಗೆ ಇರುತ್ತೆ ಊಟಕ್ಕೆ, ಎಲ್ಲರೂ ಪ್ರೋಗ್ರಾಮ್ ಎಂಜಾಯ್ ಮಾಡ್ತಾ ನೋಡಿ. ಎಲ್ಲರೂ ಹಿರಿಯರು ವೇದಿಕೆ ಮೇಲೆ ಬರಬೇಕಾಗಿ ವಿನಂತಿ. ಆಲ್ ಸೀನಿಯರ್ಸ್ ಪ್ಲೀಸ್ ಕಮ್ ಆನ್ ಸ್ಟೇಜ್. ಗೋಪಿ ಅಂಕಲ್ ಪ್ಲೀಸ್ ಬನ್ನಿ. ಆಲ್ ಸೀನಿಯರ್ಸ್ ಪ್ಲೀಸ್ ಕಮ್ ಆನ್ ಸ್ಟೇಜ್. ಆಮೇಲೆ ನಮ್ಮ ಟ್ರೆಜರರ್ಸ್ ಈ ಕಡೆ ಎಡಗಡೆ ಕೂತ್ಕೊಂಡಿದ್ದಾರೆ, ನನ್ನ ಎಡಗಡೆ ನಿಮ್ಮ ಬಲಗಡೆ ಕೂತ್ಕೊಂಡಿದ್ದಾರೆ. ಯಾರೋ ಟಿಕೆಟ್ ತೊಗೊಂಡಿಲ್ಲ ಅಥವಾ ನೀವು ರಿಜಿಸ್ಟರ್ ಮಾಡಿಲ್ಲ, ಪ್ಲೀಸ್ ರಿಜಿಸ್ಟರ್ ಮಾಡ್ಕೊಳ್ಳಿ. ಎಲ್ಲ ಹಿರಿಯರು ಬಂದು ದೀಪ ಬೆಳಗಿಸಿ ನಮ್ಮ ಕಾರ್ಯಕ್ರಮ ಉದ್ಘಾಟನೆ ಮಾಡಬೇಕಾಗಿ ವಿನಂತಿ. ನಮ್ಗೆ ಯಾರು ಮತ್ತೆ ಯಾರು ನೋಡಿ, ಗಿರ್ಬಟ್ನವ್ರ ಅಂತ ಅವ್ರು ಹೋದ್ರ, ನಟರಾಜ್ ಅವ್ರ ಬನ್ನಿ ಬನ್ನಿ ಪ್ಲೀಸ್. ಪ್ಲೀಸ್ ನಿರ್ಮಲ್ ಬಾಜಕಲ್ ಅವರು ವೇದಿಕೆ ಮೇಲೆ ಬರಬೇಕು ಪ್ಲೀಸ್. ವಾಣಿ ಅವರೇ ಪ್ಲೀಸ್ ವೇದಿಕೆ ಮೇಲೆ ಬನ್ನಿ ಪ್ಲೀಸ್. ಸಂಜೀವ್ ಅವರು ಇದ್ದಾರಾ? ಸಂಜೀವ್ ಗಿರ್ಬಟ್ನವ್ರು ಅವರು ಇದ್ದಾರಾ? ಇದು ಮಾಡಿ ಅವರು ವೇದಿಕೆ ಮೇಲೆ ಬರಬೇಕಾಗಿದೆ ನನಗೆ. ಸಂಜೆ ಅವರ ವೇದಿಕೆ ಮೇಲೆ ಬರಬೇಕಾಗಿದೆ ನನಗೆ. ಎಲ್ಲ ಹಿರಿಯರಿಗೆ ಧನ್ಯವಾದಗಳು. ಸುಧೀಂದ್ರ ಅವರೇ, ಸುಧೀಂದ್ರ ಯಾ ಥ್ಯಾಂಕ್ ಯು. ಎಲ್ಲ ಹಿರಿಯರಿಗೆ ಧನ್ಯವಾದ.
ನಿಮ್ಮ ಆಶೀರ್ವಾದ, ನಿಮ್ಮೆಲ್ಲರ ಆಶೀರ್ವಾದ ಹೀಗೆ ರಿಚ್ಮಂಡ್ ಕನ್ನಡ ಸಂಘದ ಮೇಲೆ ಇರಲಿ. ಇಲ್ಲಿ ಇವತ್ತು ಯಾರ್ಯಾರು ಕಾರ್ಯಕ್ರಮ ಕೊಡ್ತಾ ಇದ್ದಾರೆ ಕೈ ಎತ್ತಿ ನೋಡೋಣ. ಯಾರ್ಯಾರು ಕಾರ್ಯಕ್ರಮ ಕೊಡ್ತಾ ಇದ್ದೀರಾ? ಹೂ ಆಲ್ ಆರ್ ಗಿವಿಂಗ್ ಪ್ರೋಗ್ರಾಮ್ಸ್ ಟುಡೇ? ವೆರಿ ನೈಸ್, ವೆರಿ ನೈಸ್. ಇವತ್ತಿಗೆ ನಾನು ವಿಶೇಷ ಅತಿಥಿಗಳನ್ನು ಕರಿತಾ ಇದ್ದೀನಿ. ನಮ್ಮ ಸತೀಶ್ ದೊಡ್ಡಮನಿ ಅವರು ಮತ್ತು ತನುಜಾ ಹರೀಶ್ ಅವರು ನಮಗೆ ಕಾರ್ಯಕ್ರಮ ನಡೆಸ್ಕೊಡ್ಬೇಕಾಗಿ ಕೇಳ್ಕೊತಾ ಇದ್ದೀನಿ. ದಯಮಾಡಿ ವೇದಿಕೆಗೆ ಮೇಲೆ ಬರಬೇಕು. ಚಪ್ಪಾಳೆ ಚಪ್ಪಾಳೆ ಚಪ್ಪಾಳೆ. ಚಪ್ಪಾಳೆ ಚಪ್ಪಾಳೆ. ಎಲ್ರಿಗೂ ನಮಸ್ಕಾರ. ಕನ್ನಡಾಂಬೆಗೆ ನಮೋ ಅನ್ನುತ್ತಾ ಇಂದಿನ ಕಾರ್ಯಕ್ರಮನ ಶುರು ಮಾಡೋಣ. ಹಲೋ. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ನಾನು ಸತೀಶ್ ದೊಡ್ಡಮನಿ. ತನುಜಾ ಹರೀಶ್. ಇವತ್ತಿನ ಕನ್ನಡ ರಾಜ್ಯೋತ್ಸವ ಹಾಗೂ ದೀಪಾವಳಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಹಾರ್ದಿಕ ಶುಭಾಶಯಗಳು. ನಿಮ್ಮೆಲ್ಲನ್ನ ಇವತ್ತಿನ ಈ ಸಂಜೆಗೆ ನಾವು ಸ್ವಾಗತಿಸುತ್ತೇವೆ. ಸ್ವಾಗತ ಸುಸ್ವಾಗತ. ತನುಜಾ ಅವರೇ ರೆಡಿನಾ? ಮೊದಲನೇ ಕಾರ್ಯಕ್ರಮ ಈಗ ಮಕ್ಕಳು ಭಾವಗಳು ಒಂದು ಜಾನಪದ ಗೀತೆ ಬಂದೆವು ನಾವು ನಿಮ್ಮ ಚರಣಕ್ಕೆ ಎಂಬ ಜಾನಪದ ಗೀತೆಯನ್ನು ಹಾಡುತ್ತಾರೆ ಕೆಲವೇ ಕ್ಷಣಗಳ